ವೆಲ್ಕಮ್ ಟು ಜನನಿ ಅಕಾಡೆಮಿ. ಇನ್ ಲಾಸ್ಟ್ ಕ್ಲಾಸಸ್ಸಲ್ಲಿ ನಾವು ಜನರಲ್ ಇನ್ಆರ್ಗಾನಿಕ್ ಕೆಮಿಸ್ಟ್ರಿಯಲ್ಲಿ ಆಲ್ಮೋಸ್ಟ್ 2-3 ಕಾನ್ಸೆಪ್ಟ್ನ ನೋಡ್ತಾ ಹೋಗಿದ್ವಿ. ಇವತ್ತಿನ ಕಾನ್ಸೆಪ್ಟ್ ಏನಪ್ಪಾ ಅಂತಂದ್ರೆ ಬ್ಯಾಕ್ ಬಾಂಡಿಂಗ್. ಏನಪ್ಪಾ ಇದು ಬ್ಯಾಕ್ ಬಾಂಡಿಂಗ್ ಅಂತಂದ್ರೆ, ಯಾಕೆ ಬ್ಯಾಕ್ ಬಾಂಡಿಂಗ್ ರೈಸ್ ಆಗುತ್ತೆ? ಹೌದಾ, ಯಾವುದೇ ಮೆಟಲ್ ಇಂದ ಅಥವಾ ಯಾವುದೇ ಎಲಿಮೆಂಟ್ ಇಂದ ಏನಾಗುತ್ತೆ? ಫಾರ್ ಎಕ್ಸಾಂಪಲ್ ಬೋರಾನ್ ಇತ್ತು, ಯಾವುದೇ ಎಲೆಕ್ಟ್ರೋನೆಗೆಟಿವ್ ಫ್ಲೋರಿನ್ ಇಂದ ಜಾಯ್ನ್ ಆಗಿತ್ತು ಅಂತಂದ್ರೆ MTP ಆರ್ಬಿಟಲ್ ಅಲ್ಲಿ ಬ್ಯಾಕ್ ಬಾಂಡಿಂಗ್ ಆಗುತ್ತೆ. ಕಾರ್ಬನ್ ಇಲ್ ತಗೊಂಡಿರ್ಬೋದು ನೀವು, ಕಾರ್ಬನ್ ಅಲ್ಲಿ ಕೂಡ ಬ್ಯಾಕ್ ಬಾಂಡಿಂಗ್ ಮೆಟಲ್ ಇಂದ ಬ್ಯಾಕ್ ಬಾಂಡಿಂಗ್ ಆಗುತ್ತೆ ಅಂತ ಕೇಳಿರ್ತೀವಿ. ಹೌದಾ, ಯಾಕೆ ಬ್ಯಾಕ್ ಬಾಂಡಿಂಗ್ ಆಗುತ್ತೆ? ರೀಸನ್ ಏನು ಬ್ಯಾಕ್ ಬಾಂಡಿಂಗ್ ಆಗ್ಲಿಕ್ಕೆ ಅಂತಂದ್ರೆ, ಯಾವುದಾದ್ರು ಒಂದು ಕ್ರೈಟೇರಿಯಾ ಇದೆ, ಹೌದಾ? ಅಥವಾ ಫಾರ್ ಎಕ್ಸಾಂಪಲ್ ಕ್ರೈಟೇರಿಯಾ ಅನ್ನೋದಕ್ಕಿಂತ ಮುಂಚೆ ಅದು ಸ್ಯಾಟಿಸ್ಫೈಡ್ ಆಗ್ಲಿಕ್ಕೆ, ಅಂದ್ರೆ ಸ್ಟೆಬಿಲಿಟಿ ಆಗ್ಲಿಕ್ಕೆ, ಯಾವುದೇ ಎಲಿಮೆಂಟ್ಸ್ ಬಾಂಡ್ ಆಗ್ಲಿಕ್ಕೆ ರೀಸನ್ ಏನಂತಂದ್ರೆ ಸ್ಟೆಬಿಲಿಟಿ ಆಗ್ಲಿಕ್ಕೆ, ಹೌದಾ? ಅದೇ ರೀತಿ ಬ್ಯಾಕ್ ಬಾಂಡ್ ಆಗ್ಲಿಕ್ಕೂ ಎದಕ್ಕೆ ಬ್ಯಾಕ್ ಬಾಂಡಿಂಗ್ ಆಗ್ತವೆ ಅಂತಂದ್ರೆ ಟು ಸ್ಟೆಬಿಲೈಸ್, ಅಂದ್ರೆ ಅವಕ್ಕವೇ ತಾವೇ ಸ್ಟೆಬಿಲೈಸ್ ಆಗ್ಲಿಕ್ಕೆ, ಈ ಏನದು ನೇಚರ್ ಅಲ್ಲಿ ಸರ್ವೈವಲ್ ಆಗ್ಲಿಕ್ಕೆ ಅಥವಾ ಸ್ಟೇಬಲ್ ಆಗ್ಲಿಕ್ಕೆ ಅವು ಬ್ಯಾಕ್ ಬಾಂಡಿಂಗ್ ಆಗ್ತವೆ. ಅದೇ ಯಾವ ರೀತಿ ಅಂತಂದ್ರೆ, ಯಾಕೆ ಅಂತಂದ್ರೆ ಫಸ್ಟ್ ಟು ಕಂಪ್ಲೀಟ್ ಇಟ್ಸ್ ಆಕ್ಟೇಟ್, ಹೌದಾ? ಲಿವಿಸ್ ಆಕ್ಟೇಟ್ ಥಿಯರಿ ಏನ್ ಹೇಳುತ್ತೆ? ಯಾವುದೇ ಎಲಿಮೆಂಟ್ ಆಗಿರ್ಬೋದು, ಯಾವುದೇ ಮೆಟಲ್ ಆಗಿರ್ಬೋದು, ಅದು ಆಕ್ಟೇಟ್ ಕಂಪ್ಲೀಟ್ ಮಾಡ್ಲಿಕ್ಕೆ ಫಸ್ಟ್ ಪ್ರಿಫರೆನ್ಸ್ ಮಾಡುತ್ತೆ, ಹೌದಾ? ಅದಕ್ಕೋಸ್ಕರ ಏನಾದ್ರೂ ಆಕ್ಟೇಟ್ ಕಂಪ್ಲೀಟ್ ಆಗ್ಲಿಲ್ಲ ಅಂತಂದ್ರೆ, ಫಾರ್ ಎಕ್ಸಾಂಪಲ್ ನೀವು ನೋಡಿರ್ತೀರ BF3, ಹೌದಾ? BF3 ಅಲ್ಲಿ ಏನಿರುತ್ತೆ? ಬೋರಾನ್ ಔಟ್ ಮೋಸ್ಟ್ ಸರ್ಕಲ್ ಏನಿರ್ತದೆ, ಬೋರಾನ್ ಅಲ್ಲಿ 3 ಎಲೆಕ್ಟ್ರಾನ್ಸ್ ಇದೆ, ಫ್ಲೋರಿನ್ ಇಂದ 3 ಎಲೆಕ್ಟ್ರಾನ್ ತಗೊಳುತ್ತೆ, 3 ಬಾಂಡ್ ಫಾರ್ಮೇಶನ್ ಆದ್ರೆ 6 ಎಲೆಕ್ಟ್ರಾನ್ ಆಯ್ತು. ಅಂದ್ರೆ ಇನ್ನ 2 ಎಲೆಕ್ಟ್ರಾನ್ಸ್ ಉಳಿದು ಆಕ್ಟೇಟ್ ಕಂಪ್ಲೀಟ್ ಆಗ್ಲಿಕ್ಕೆ. ಅವಾಗ ಏನ್ ಮಾಡುತ್ತೆ? ಇದು ಬ್ಯಾಕ್ ಬಾಂಡ್ ಮಾಡ್ಕೊಳ್ಳುತ್ತೆ. 2 ಎಲೆಕ್ಟ್ರಾನ್ಸ್ ನ ಫ್ಲೋರಿನ್ ಇಂದ ಏನ್ ಮಾಡುತ್ತೆ? ಬೋರಾನ್ ಕ್ಯಾರಿ ಮಾಡ್ಬಿಟ್ಟು ಅದೇನಾಗುತ್ತೆ? ಬ್ಯಾಕ್ ಬಾಂಡ್ ಫಾರ್ಮೇಶನ್ ಮಾಡಿ 8 ಎಲೆಕ್ಟ್ರಾನ್ಸ್ ಆಗುತ್ತೆ. ಈ ರೀತಿ ಆಕ್ಟೇಟ್ ಕಂಪ್ಲೀಟ್ ಮಾಡ್ಕೊಳ್ಳಿಕ್ಕೋಸ್ಕರನೇ ಇವು ಏನ್ ಮಾಡ್ತವೆ? ಯಾವು ಬ್ಯಾಕ್ ಬಾಂಡಿಂಗ್ ಅಂತ ನಾವು ಒಂದು ನೇಮ್ ಯೂಸ್ ಮಾಡ್ತೇವೆ. ಇನ್ನೊಂದು ಏನಪ್ಪಾ ಅಂತಂದ್ರೆ, ಏನಾದ್ರೂ ಡಿಲೋಕಲೈಸೇಷನ್ ಇತ್ತು ಅಂತಂದ್ರೆ, ಡಿಲೋಕಲೈಸಿಂಗ್ ಅಥವಾ ಡಿಲೋಕಲೈಸೇಷನ್ ಇತ್ತು ಅಂತಂದ್ರೆ, ಡಿಲೋಕಲೈಸೇಷನ್ ಆಗ್ತಾ ಇತ್ತು ಅಂತಂದ್ರೆ ಅವಾಗ ಏನ್ ಮಾಡುತ್ತೇವೆ? ಡಿಲೋಕಲೈಸೇಷನ್ ಆಫ್ ಚಾರ್ಜ್ ಅಂತ ಕರಿತೀವಿ, ಹೌದಾ? ಡಿಲೋಕಲೈಸೇಷನ್ ಆಫ್ ಚಾರ್ಜ್ ಏನಾದ್ರು ಇತ್ತು ಅಂತಂದ್ರೆ ಆ ಟೈಮಲ್ಲಿ ಏನ್ ಮಾಡ್ತೀವಿ? ಏನ್ ಮಾಡ್ತದೆ? ಬ್ಯಾಕ್ ಬಾಂಡಿಂಗ್ ಫಾರ್ಮೇಶನ್ ಆಗುತ್ತೆ. ನೋಡ್ತಾ ಹೋಗೋಣ ನೆಕ್ಸ್ಟ್. ಫಾರ್ ಎಕ್ಸಾಂಪಲ್ ಬೋರಾನ್ ಇದೆ, ಹೌದಾ? ಬೋರಾನ್ ಇಂದ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಎಷ್ಟಿದೆ? 1s2 2s2 2p1, ಹೌದಾ? 1s2 2s2 2p1, ಹೌದಾ? ನಾವೇನ್ ಮಾಡ್ತೀವಿ? ಬಾಂಡ್ ಫಾರ್ಮೇಶನ್ ಮಾಡ್ಲಿಕ್ಕೆ ಈ ಆರ್ಬಿಟ್ ನ ಯೂಸ್ ಮಾಡ್ತೀವಿ, ಹೌದಾ? 2s2 2p1, ಹೌದಾ? ಯಾವ ರೀತಿ ಇರುತ್ತೆ ಬಾಂಡ್ ಫಾರ್ಮೇಶನ್ ಅಂತಂದ್ರೆ, ಬೋರಾನ್ ಅಲ್ಲಿ 3 ಎಲೆಕ್ಟ್ರಾನ್ಸ್ ಇದೆ ಅಲ್ಲ, ಅದೇನ್ ಮಾಡುತ್ತೆ? 3 ಎಲೆಕ್ಟ್ರಾನ್ಸ್ ಇದೆ, ಹೌದಾ? ಬೋರಾನ್ ಅಲ್ಲಿ 3 ಎಲೆಕ್ಟ್ರಾನ್ಸ್ ಇದೆ ಅಲ್ಲ, ಅದೇನ್ ಮಾಡುತ್ತೆ? ಫ್ಲೋರಿನ್ ಜೊತೆಗೆ ಬಾಂಡ್ ಫಾರ್ಮೇಶನ್ ಮಾಡ್ಕೊಳ್ಳುತ್ತೆ. ಎಷ್ಟಾದವು ಎಲೆಕ್ಟ್ರಾನ್ಸ್ ಬೋರಾನ್ ಸುತ್ತ ಅಂತಂದ್ರೆ 6 ಎಲೆಕ್ಟ್ರಾನ್ಸ್ ಆದವು, ಹೌದಾ? ಇದರಲ್ಲಿ ಒಂದು p ಆರ್ಬಿಟಲ್ ಎಂಟಿ ಇದೆ, ಹೌದಾ? ಬೋರಾನ್ ಅಲ್ಲಿ ಒಂದು p ಆರ್ಬಿಟಲ್ ಎಂಟಿ ಇದೆ. ಹೆಂಗೆ ಅಂತಂದ್ರೆ, ಇದನ್ನ ಯಾವ ರೀತಿ ರೆಪ್ರೆಸೆಂಟ್ ಮಾಡಬಹುದು ಅಂತಂದ್ರೆ ಹೇಳ್ತೀನಿ ನೋಡಿ. ಎಕ್ಸೈಟೆಡ್ ಸ್ಟೇಟ್ ಅಲ್ಲಿ 2s1, ಹೌದಾ? 2p, ಹೌದಾ? ಈ ರೀತಿ ಎಲೆಕ್ಟ್ರಾನ್ ನಾವು ಎಕ್ಸೈಟೆಡ್ ಸ್ಟೇಟ್ ಅಲ್ಲಿ ಸ್ಪ್ಲಿಟ್ ಮಾಡಬಹುದು. ಫ್ಲೋರಿನ್ ಇಂದ 3 ಬಾಂಡ್ ಫಾರ್ಮೇಶನ್ ಮಾಡ್ಕೊಳ್ಳುತ್ತೆ. ಬಟ್ ಒಂದು ಎಂಟಿ ಏನಿದೆ p ಆರ್ಬಿಟಲ್ ಇರೋದ್ರಿಂದ ಅಲ್ಲಿ MTP ಆರ್ಬಿಟಲ್ ಏನ್ ಮಾಡುತ್ತೆ? ಈ ಫ್ಲೋರಿನ್ ಇಂದ ಯಾವ್ದಾದ್ರು ಒಂದು ಫ್ಲೋರಿನ್ ಇಂದ, ಇದರಿಂದ ಆಗಿರ್ಬೋದು ಅಥವಾ ಇದರಿಂದ ಆಗಿರ್ಬೋದು, ಈ ಫ್ಲೋರಿನ್ ಇಂದ ಏನ್ ಮಾಡ್ಕೊಳ್ಳುತ್ತೆ? ಇದು ಬ್ಯಾಕ್ ಬಾಂಡಿಂಗ್ ಫಾರ್ಮೇಶನ್ ಮಾಡ್ಕೊಂಡ್ಬಿಟ್ಟು ಇಲ್ಲಿ ಏನಾಗುತ್ತೆ? ಬೋರಾನ್ ಡಬಲ್ ಬಾಂಡ್ ಕ್ಯಾರೆಕ್ಟರ್ ಬರುತ್ತೆ. ಈ ರೀತಿ ಸ್ಟೆಬಿಲೈಸ್ ಆಗ್ಲಿಕ್ಕೆ, ಅಂದ್ರೆ ಇಟ್ ಕಂಪ್ಲೀಟ್ ಆಕ್ಟೇಟ್ ಕಂಪ್ಲೀಟ್ ಮಾಡ್ಕೊಳ್ಳಿಕ್ಕೆ ಬ್ಯಾಕ್ ಬಾಂಡಿಂಗ್ ಫಾರ್ಮೇಶನ್ ಮಾಡ್ಕೊಳ್ಳುತ್ತೆ. ಅದೇ ರೀತಿ ಫಾರ್ ಎಕ್ಸಾಂಪಲ್ ನೀವು ಇದು ನೋಡಿರ್ಬೋದು, ಯಾವುದು? ಲಿವಿಸ್ ಬೇಸ್ ಅಥವಾ ಲಿವಿಸ್ ಅಡೆಕ್ಟ್ ಆಗುತ್ತಲ್ಲ, ಅದು ಬ್ಯಾಕ್ ಬಾಂಡಿಂಗ್ ಅಲ್ಲ. ಫಾರ್ ಎಕ್ಸಾಂಪಲ್ BF3 BH3 NH3
ಹೌದಾ. ಇಲ್ಲಿ ಎಂಟಿ ಆರ್ಬಿಟಲ್ ಇದೆ, ನೈಟ್ರೋಜನ್ ಇಂದ ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ ನ ಇದಕ್ಕೆ ಹಾಕ್ಬಿಟ್ಟು NH3 BH3 ಇದಕ್ಕೆ ಏನಂತ ಹೇಳ್ತೀವಿ, ಅಡಕ್ಟ್ ಅಂತ ಹೇಳ್ತೀವಿ. ಇದು ಏನಲ್ಲ, ಬ್ಯಾಕ್ ಬಾಂಡಿಂಗ್ ಅಲ್ಲ. ದಿಸ್ ಇಸ್ ನಾಟ್ ಎ ಬ್ಯಾಕ್ ಬಾಂಡಿಂಗ್. ಬ್ಯಾಕ್ ಬಾಂಡಿಂಗ್ ಅಂತಂದ್ರೆ ಈ ರೀತಿ ಫಾರ್ಮೇಶನ್ ಆಗಿರಬೇಕು, ಅದು ಬ್ಯಾಕ್ ಬಾಂಡಿಂಗ್ ಅಲ್ಲ. ಇದು ಅಡಕ್ಟ್ ಅಂತ ಹೇಳ್ತೀವಿ. ಈ ರೀತಿ ಕಾಂಪೌಂಡ್ ಗಳಿಗೆ ನಾವು ಅಡಕ್ಟ್ ಅಂತ ಹೇಳ್ತೀವಿ. ವಿಲ್ ನಾಟ್ ಫಾರ್ಮ್ ಎ ಬಿಕಾಸ್ F is stabilized by back bonding. ಇಲ್ಲಿ BF3 ಬದಲು BH3 ಯೂಸ್ ಮಾಡಿದ್ರೆ ಈ ರೀತಿ ಕಾಂಪೌಂಡ್ ಫಾರ್ಮೇಶನ್ ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ. ಯಾಕಂತಂದ್ರೆ BF3 ಏನಾಗುತ್ತೆ, ಬ್ಯಾಕ್ ಬಾಂಡಿಂಗ್ ಮಾಡಿ ಸ್ಟೆಬಿಲೈಸ್ ಮಾಡುತ್ತೆ. ಹಾಗಾದ್ರೆ ಕಂಡೀಷನ್ಸ್ ಏನೇನು ಬ್ಯಾಕ್ ಬಾಂಡಿಂಗ್ ಆಗ್ಲಿಕ್ಕೆ ಅಂತ ನೋಡೋದಾದ್ರೆ, ಕಂಡೀಷನ್ಸ್ ಏನೇನು ಇರಬೇಕು ಅಂತಂದ್ರೆ, ಕಂಡೀಷನ್ಸ್ ಫಾರ್ ಬ್ಯಾಕ್ ಬಾಂಡಿಂಗ್ ಯಾವಪ್ಪ ಅಂತಂದ್ರೆ, ಡೋನರ್ ಏನಿರ್ಬೇಕು, ಡೋನರ್ ಶುಡ್ ಬಿ ಅವೈಲೇಬಲ್, ಹೌದಾ. ಡೋನರ್ ಅವೈಲೇಬಲ್ ಇರಬೇಕು. ಅಸೆಪ್ಟರ್ ಏನಿರ್ಬೇಕು, ಶುಡ್ ಬಿ ಅವೈಲೇಬಲ್. ಎರಡು ಅವೈಲೇಬಲ್ ಇರಬೇಕು. ಒಂದೇ ಕಾಂಪೌಂಡ್ ಅಲ್ಲಿ ಎರಡು ಅವೈಲೇಬಲ್ ಇರಬೇಕು. ಡೋನರ್ ಇತ್ತು ಅಂತಂದ್ರೆ ಅಸೆಪ್ಟರ್ ಕೂಡ ಇರಬೇಕು. ಶುಡ್ ಬಿ ಅವೈಲೇಬಲ್, ಹೌದಾ. ಡೋನರ್ ಅವೈಲೇಬಲ್ ಇರಬೇಕು ಮತ್ತು ಅಸೆಪ್ಟರ್ ಕೂಡ ಅವೈಲೇಬಲ್ ಇರಬೇಕು. ಎರಡು ಅವೈಲೇಬಲ್ ಇರಬೇಕು. ದೆನ್ ಇನ್ನೊಂದು ಕಂಡೀಷನ್ ಏನಪ್ಪಾ, ಇಂಪಾರ್ಟೆಂಟ್ ಕಂಡೀಷನ್ ಅಂತಂದ್ರೆ, ಐದರ್ ಡೋನರ್ ಆರ್ ಅಸೆಪ್ಟರ್ ಮಸ್ಟ್ ಬಿ ಫ್ರಮ್ ಎ ಸೆಕೆಂಡ್ ಗ್ರೂಪ್. ಅಂದ್ರೆ ಡೋನರ್ ಆಗಿರ್ಬೋದು ಆರ್ ಅಸೆಪ್ಟರ್ ಏನಾಗಿರ್ಬೇಕು, ಈಸ್ ಐದರ್ ಫ್ರಮ್ ಸೆಕೆಂಡ್ ಗ್ರೂಪ್, ಸೆಕೆಂಡ್ ಗ್ರೂಪ್ ಅನ್ನೋದಕ್ಕಿಂತ ಸೆಕೆಂಡ್ ಪೀರಿಯಡ್ ಇಂದಾಗಿರ್ಬೇಕು. ಡೋನರ್ ಅಥವಾ ಅಸೆಪ್ಟರ್ ಯಾವ್ದಾದ್ರು ಒಂದು ಸೆಕೆಂಡ್ ಪೀರಿಯಡ್ ಇಂದ ಇರಲೇಬೇಕು, ಹೌದಾ. ಒಂದು ಸೆಕೆಂಡ್ ಪೀರಿಯಡ್ ಇಂದ ಇದ್ದು, ಇನ್ನು ಉಳುಕಿದ್ದು ಸೆಕೆಂಡ್ ಆಗಿರ್ಬೋದು, ಥರ್ಡ್ ಆಗಿರ್ಬೋದು ಅಥವಾ ಫೋರ್ತ್ ಆಗಿರ್ಬೋದು, ಯಾವ್ದಾದ್ರು ಆಗಿರ್ಬೋದು ಅಪ್ ಟು. ಇನ್ನು ಉಳುಕಿದ್ದು ಅಸೆಪ್ಟರ್ ಸೆಕೆಂಡ್ ಪೀರಿಯಡ್ ಇದ್ದು, ಡೋನರ್ 2, 3, 4 ಯಾವ್ದಾದ್ರು ಆಗಿರ್ಬೋದು. ಆದ್ರೆ ಬಟ್ ಎರಡಲ್ಲಿ ಒಂದು ಸೆಕೆಂಡ್ ಪೀರಿಯಡ್ ಇಂದ ಇರಲೇಬೇಕು, ಹೌದಾ. ಫ್ಯಾಕ್ಟರ್ ಅಫೆಕ್ಟಿಂಗ್ ಬ್ಯಾಕ್ ಬಾಂಡಿಂಗ್ ಅಂದ್ರೆ ಇವಾಗ ಕಂಡೀಷನ್ಸ್ ನೋಡಿದ್ವಲ್ಲ, ಬ್ಯಾಕ್ ಬಾಂಡಿಂಗ್ ಆಗ್ಲಿಕ್ಕೆ ಏನ್ ಕಂಡೀಷನ್ಸ್ ಇರ್ಬೇಕಂತ ನೋಡಿದ್ವಿ. ಹಾಗಾದ್ರೆ ಬ್ಯಾಕ್ ಬಾಂಡ್ ಆಗ್ಲಿಕ್ಕೆ ಏನೇನು ಅಫೆಕ್ಟ್ ಮಾಡುತ್ತೆ ಅಂತ ನೋಡೋದಾದ್ರೆ, ಫ್ಯಾಕ್ಟರ್ ಅಫೆಕ್ಟಿಂಗ್ ಬ್ಯಾಕ್ ಬಾಂಡಿಂಗ್ ಯಾವ ಫ್ಯಾಕ್ಟರ್ ಅಫೆಕ್ಟಿಂಗ್ ಬ್ಯಾಕ್ ಬಾಂಡಿಂಗ್ ಅಂತ ನೋಡೋದಾದ್ರೆ, ಬ್ಯಾಕ್ ಬಾಂಡಿಂಗ್ is inversely proportional to the size difference, ಹೌದಾ. ಸೈಜ್ ಡಿಫರೆನ್ಸ್ ಮೇಲೆ ಇನ್ವರ್ಸ್ಲಿ ಪ್ರಪೋರ್ಷನಲ್ ಆಗಿರುತ್ತೆ. ದೆನ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ಯಾವುದು, ಎಲೆಕ್ಟ್ರೋ ನೆಗೆಟಿವಿಟಿ ಡಿಫರೆನ್ಸ್, ಹೌದಾ. ಎಲೆಕ್ಟ್ರೋ ನೆಗೆಟಿವಿಟಿ ಮೇಲೆ ಇನ್ವರ್ಸ್ಲಿ ಪ್ರಪೋರ್ಷನಲ್ ಇರುತ್ತೆ. ದೆನ್ ಹೋಮೋ-ಲೂಮೋ ಗ್ಯಾಪ್, ಏನಾಗುತ್ತೆ, ಬ್ಯಾಕ್ ಬಾಂಡಿಂಗ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ದ ಸೈಜ್ ಡಿಫರೆನ್ಸ್ ಇರುತ್ತೆ, ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ದ ಎಲೆಕ್ಟ್ರೋನೆಗೆಟಿವಿಟಿ ಅಂಡ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ದ ಹೋಮೋ-ಲೂಮೋ ಗ್ಯಾಪ್ ಮೇಲೆ ಇನ್ವರ್ಸ್ಲಿ ಪ್ರಪೋರ್ಷನಲ್ ಇರುತ್ತೆ. ಹಾಗಾದ್ರೆ ಎಕ್ಸಾಂಪಲ್ ನೋಡ್ತಾ ಹೋಗೋಣ. ಫಾರ್ ಎಕ್ಸಾಂಪಲ್ BF3 ನ ತಗೊಳ್ಳೋಣ. ಬೋರಾನ್ is bonded with 3 fluorine, ಹೌದಾ. ಬೋರಾನ್ is bonded with 3 chlorine. Boron is bonded with fluorine, chlorine, bromine, iodine, ಹೌದಾ. ಬ್ರೋಮಿನ್ ಇಂದ ಬಾಂಡ್ ಆಗಿದೆ. Then boron is
ಅಯೋಡೈನ್. ಹೌದಾ, ಈ ರೀತಿ ಬಾಂಡ್ ಫಾರ್ಮೇಶನ್ ಆಗಿದೆ. ಅಂದ್ರೆ ನಮಗೆ ಹ್ಯಾಲೋಜನ್ ಗ್ರೂಪ್ ಇಂದಾನೆ ನಾವು ಏನ್ ಮಾಡಿದೀವಿ, ಫ್ಲೋರಿನ್, ಕ್ಲೋರಿನ್, ಬ್ರೋಮಿನ್, ಅಯೋಡಿನ್ ತಗೊಂಡಿದ್ವಿ. ಹೌದಾ, ಯಾವ ರೀತಿ ಅಂತಂದ್ರೆ ಫ್ಲೋರಿನ್, ಬ್ರೋಮಿನ್, ಅಯೋಡಿನ್. ಹೌದಾ, ಏನಾಗ್ತಾ ಇದೆ ಇಲ್ಲಿ, ಇದು 2 ಸೆಕೆಂಡ್ ಪೀರಿಯಡ್, 3rd, 4th, 5th. ಹೌದಾ, ಡೌನ್ ದ ಗ್ರೂಪ್ ಇನ್ಕ್ರೀಸ್ ಆಗ್ತಾ ಇದೆ. ಅದೇ ರೀತಿ ಏನಾಗ್ತಾ ಇದೆ, ಸೈಜ್ ಡೌನ್ ದ ಗ್ರೂಪ್ ಇನ್ಕ್ರೀಸ್ ಆಗ್ತಾ ಇದೆ. ಹೌದಾ, ಏನಾಗ್ತಾ ಇದೆ ಅಂತಂದ್ರೆ ಇಲ್ಲಿ ಸೈಜ್ ಇನ್ಕ್ರೀಸ್ ಆದಂಗೆಲ್ಲ ಏನಾಗುತ್ತೆ, ಬೋರಾನ್ ಇಂದು ಆರ್ಬಿಟಲ್ ಸೈಜ್ ಇಷ್ಟೇ ಇರುತ್ತೆ. ಹೌದಾ, ಬರ್ತಾ ಬರ್ತಾ ಇವು ಫ್ಲೋರಿನ್ ಇಂದು ಸೈಜ್ ಏನಾಗುತ್ತೆ, ಫಸ್ಟ್ ಇರುತ್ತಂದ್ರೆ ಇಷ್ಟಿದ್ರೆ ಅಂದ್ರೆ ಎರಡು ಸೇಮ್ ಸೈಜ್ ಇದೆ. ಹೌದಾ, ಅದೇ ರೀತಿ ನೆಕ್ಸ್ಟ್ ಬೋರಾನ್ ಕ್ಲೋರಿನ್ ತಗೊಂಡ್ರೆ ಬೋರಾನಿನ್ ಸೈಜ್ ಇಷ್ಟಿದ್ರೆ ಕ್ಲೋರಿನಿನ್ ಸೈಜ್ ಸ್ವಲ್ಪ ದೊಡ್ಡದಾಗುತ್ತೆ. ಅದೇ ರೀತಿ ಬೋರಾನ್ ಪ್ಲಸ್ ಬ್ರೋಮಿನ್ ತಗೊಂಡ್ರೆ ಏನಾಗುತ್ತೆ, ಇನ್ನೂ ದೊಡ್ಡ ಸೈಜ್ ಆಗುತ್ತೆ. ಅಂದ್ರೆ ಸೈಜ್ ಇನ್ಕ್ರೀಸ್ ಆದಂಗೆಲ್ಲ ಅಷ್ಟು ಓವರ್ಲ್ಯಾಪ್ ಏನಾಗಲ್ಲ, ಎಫೆಕ್ಟಿವ್ ಇರೋದಿಲ್ಲ. ಸೈಜ್ ಇನ್ಕ್ರೀಸ್ ಆದಂಗೆಲ್ಲ ಓವರ್ಲ್ಯಾಪ್ ಏನಾಗುತ್ತೆ, ಡಿಕ್ರೀಸ್ ಆಗುತ್ತೆ. ಆ ಕಾರಣದಿಂದ ನಾವೇನ್ ಬರೀಬಹುದು, ಈ ರೀತಿ ಹಾಕ್ಬೇಕು. ಅಂದ್ರೆ ಏನು, ಬೋರಾನ್ ಫ್ಲೋರಿನ್ ಇಂದು ಓವರ್ಲ್ಯಾಪ್ ಮೋರ್ ಸ್ಟ್ರಾಂಗರ್ ಇರುತ್ತೆ ದೆನ್ ಬೋರಾನ್ ಕ್ಲೋರಿನ್, ದೆನ್ ಬೋರಾನ್ ಪ್ಲಸ್ ಬ್ರೋಮಿನ್, ದೆನ್ ಬೋರಾನ್ ಪ್ಲಸ್ ಅಯೋಡಿನ್. ಅಂದ್ರೆ ಈ ರೀತಿ ಡಿಕ್ರೀಸ್ ಆಗ್ತಾ ಹೋಗಿರುತ್ತೆ. ಅಂದ್ರೆ ಬೋರಾನ್ ಇಂದ ಅಯೋಡಿನ್ ಇಂದು ಲೆಸ್ ಓವರ್ಲ್ಯಾಪಿಂಗ್ ಇರುತ್ತೆ, ಬ್ಯಾಕ್ ಬಾಂಡಿಂಗ್ ಇರುತ್ತೆ ದೆನ್ ಕಂಪೇರ್ ಟು ಬೋರಾನ್ ಅಂಡ್ ಫ್ಲೋರಿನ್. ಹೌದಾ, ಇಲ್ಲಿಗೆ ಇಷ್ಟು ಒಂದು ಕಾನ್ಸೆಪ್ಟ್ ಅರ್ಥ ಆಯ್ತು ಅನ್ಕೊಂತೀನಿ. ಇದ್ರ ಮೇಲೆ ಬೋರಾನ್ ಸೈಜ್ ಡಿಫರೆನ್ಸ್ ಇರೋದ್ರಿಂದ, ಎಲೆಕ್ಟ್ರೋನೆಗೆಟಿವಿಟಿ ಡಿಫರೆನ್ಸ್ ಇರೋದ್ರಿಂದ, ಹೋಮೋ ಗ್ಯಾಪ್ ಡಿಫರೆನ್ಸ್ ಇರೋದ್ರಿಂದ ಯಾವ ರೀತಿ ಓವರ್ಲ್ಯಾಪಿಂಗ್ ಡಿಫರೆನ್ಸ್ ಆಗುತ್ತೆ ಅಂತಂದು. ನೆಕ್ಸ್ಟ್ ಎಫೆಕ್ಟ್ ಬರೋದು ಆರ್ಡರ್ ಆಫ್ ಎಸಿಡಿಟಿ. ಎಸಿಡಿಟಿ ಕೂಡ ಆರ್ಡರ್ ಫ್ಯಾಕ್ಟರ್ ಎಫೆಕ್ಟ್ ಮಾಡುತ್ತೆ ಇಲ್ಲಿ. ಆರ್ಡರ್ ಆಫ್ ಎಸಿಡಿಟಿ ನೋಡೋದಾದ್ರೆ ನಾವು ಫಾರ್ ಎಕ್ಸಾಂಪಲ್ ಅದನ್ನೇ ಸಿಮಿಲರ್ ತಗೋಣ. ಆರ್ಡರ್ ಆಫ್ ಎಸಿಡಿಟಿ. ಹೌದಾ, ಆರ್ಡರ್ ಆಫ್ ಎಸಿಡಿಟಿ ಅಂತಂದ್ರೆ ಫಾರ್ ಎಕ್ಸಾಂಪಲ್ ಇದನ್ನೇ ತಗೋಣ, ಬೋರಾನ್ ಅಯೋಡಿನ್. ಹೌದಾ, ಬೋರಾನ್ ಅಯೋಡಿನ್, ದೆನ್ ಬೋರಾನ್ ಬ್ರೋಮಿನ್. ಹೌದಾ, ನೆಕ್ಸ್ಟ್ ಬಂದ್ಬಿಟ್ಟು ಬೋರಾನ್ ಕ್ಲೋರಿನ್ ಅಂಡ್ ಬೋರಾನ್ ಫ್ಲೋರಿನ್. ಯಾವ್ದಪ್ಪ ಇದರಲ್ಲಿ ಮೋರ್ ಅಸಿಡಿಕ್ ಅಂತಂದ್ರೆ ಬೋರಾನ್ ಅಯೋಡಿನ್ ಏನ್ ಬಾಂಡ್ ಇರುತ್ತಲ್ಲ ಅದು ಮೋರ್ ಅಸಿಡಿಕ್ ನಿಂತಿದೆ. ಯಾಕೆ ಅಂತಂದ್ರೆ ಇದು ಮೋರ್ ಅಸಿಡಿಕ್ ಯಾಕೆ ಅಂತಂದ್ರೆ ಇದು ಎಲೆಕ್ಟ್ರಾನ್ ಅಸೆಪ್ಟ್ ಮಾಡ್ಕೊಳ್ಳುತ್ತೆ, ಆದ್ರೆ ಇದು ಎಲೆಕ್ಟ್ರಾನ್ ಅಸೆಪ್ಟ್ ಮಾಡ್ಕೊಳ್ಳೋದಿಲ್ಲ. ಈ ಬೋರಾನ್ ಇದೆಲ್ಲ ಇದು ಎಲೆಕ್ಟ್ರಾನ್ ಅಸೆಪ್ಟ್ ಮಾಡ್ಕೊಳ್ಳೋದಿಲ್ಲ. ಯಾಕೆ ಅಸೆಪ್ಟ್ ಮಾಡ್ಕೊಳ್ಳೋದಿಲ್ಲ ಅಂದ್ರೆ ಬಿಕಾಸ್ ಆಫ್ ಬ್ಯಾಕ್ ಬಾಂಡಿಂಗ್. ಏನಾಗಿರುತ್ತೆ ಇಲ್ಲಿ, ಬೋರಾನ್ ಫ್ಲೋರಿನ್ ಎರಡು 2p ಇರೋದ್ರಿಂದ ಮೋರ್ ಎಲೆಕ್ಟ್ರಾನ್ ನ ಅಸೆಪ್ಟ್ ಮಾಡ್ಕೊಳ್ಳೋದಿಲ್ಲ. ಬೇರೆ ಯಾವ್ದೇ ಆಟಮ್ ಇಂದ ಅಥವಾ ಎಲೆಕ್ಟ್ರಾನ್ ಯಾವ್ದಾರ ಎಲಿಮೆಂಟ್ ಇಂದನು ಏನೋ ಅಂದ್ರೆ ಎಲೆಕ್ಟ್ರಾನ್ ಅಸೆಪ್ಟ್ ಮಾಡ್ಕೊಳ್ಳೋದು. ಯಾಕಂತಂದ್ರೆ ಡ್ಯೂ ಟು ಬ್ಯಾಕ್ ಬಾಂಡಿಂಗ್. ಬ್ಯಾಕ್ ಬಾಂಡಿಂಗ್ ಇಂದ ಸ್ಟೇಬಲ್ ಇರುತ್ತೆ. ಇದು ಅಷ್ಟು ಓವರ್ಲ್ಯಾಪ್ ಆಗದೆ ಇರೋ ಕಾರಣದಿಂದ, ಅಂದ್ರೆ ಬ್ಯಾಕ್ ಬಾಂಡಿಂಗ್ ಆಗದೆ ಇರೋ ಕಾರಣದಿಂದ ಏನಾಗುತ್ತೆ, ಬೋರಾನ್ ಇನ್ನೊಂದು ಯಾವ್ದೇ ಎಲಿಮೆಂಟ್ ಅಥವಾ ಆಟಮ್ ಇಂದನು ಎಲೆಕ್ಟ್ರಾನ್ ಅಸೆಪ್ಟ್ ಮಾಡ್ಕೊಳ್ಳೋದು. ಎಲೆಕ್ಟ್ರಾನ್ ಅಸೆಪ್ಟ್ ಮಾಡ್ಕೊಳ್ತಿದೆ ಅಂದ್ರೆ ಆರ್ಡರ್ ಆಫ್ ಎಸಿಡಿಟಿ ಇಸ್ ಮೋರ್ ಸ್ಟ್ರಾಂಗರ್. ಏನಿದೆ, ಬೋರಾನ್ ಅಯೋಡಿನ್ ಮೋರ್ ಸ್ಟ್ರಾಂಗರ್ ಎಸಿಡಿಕ್ ದೆನ್ ಕಂಪೇರ್ ಟು ಬೋರಾನ್ ಅಂಡ್ ಫ್ಲೋರಿನ್. ಇದನ್ನು ಕಂಪೇರ್ ಮಾಡಬಹುದು. ಹೌದಾ, ದೆನ್ ಆರ್ಡರ್ ಆಫ್ ಎಸಿಡಿಟಿ ಇನ್ನೊಂದು ಎಕ್ಸಾಂಪಲ್ ನೋಡೋಣ. ಆರ್ಡರ್ ಆಫ್ ಎಸಿಡಿಕ್ ಇಂದು ಇನ್ನೊಂದು ಎಕ್ಸಾಂಪಲ್ ನೋಡೋದಾದ್ರೆ CH3OH. ಹೌದಾ, ಇದು ಒಂದು ಎಕ್ಸಾಂಪಲ್. ನೆಕ್ಸ್ಟ್ ಬಂದ್ಬಿಟ್ಟು ಸಿಲಿಕಾನ್ H3OH. ಇದರಲ್ಲಿ ಯಾವ್ದಪ್ಪ ಮೋರ್ ಸ್ಟ್ರಾಂಗರ್ ಆಸಿಡಿಕ್ ಅಂತ ನೋಡೋದಾದ್ರೆ ಇದನ್ನ ನಾವು ಫಸ್ಟ್ ಸ್ಪ್ಲಿಟ್ ಮಾಡೋಣ. ಇದು ಮಾಡೋಣ, CH3O- ಪ್ಲಸ್ H+. ಹೌದಾ, ಆಸಿಡ್ ಅಂದ್ರೆ H+ ಕೊಡ್ಬೇಕು. ಹೌದಾ, ನಮಗೆ ಇಲ್ಲಿ SiH3O- ಪ್ಲಸ್ H+. ಇದರಲ್ಲಿ ಯಾವ್ದು ನೋಡೋದಾದ್ರೆ ಅಂದ್ರೆ ಯಾವ್ದು ಕಂಪೌಂಡ್ ಸ್ಟೇಬಲ್ ಫಾರ್ಮೇಶನ್ ಆಗ್ತಾ ಇದೆ ಅಂದ್ರೆ H+ ಕೊಟ್ಟ ಮೇಲೆ ಮೋರ್ ಸ್ಟೇಬಲ್ ಇರಬೇಕು. ಆ ಸ್ಟೇಬಲ್ ಯಾವ್ದು ಇರುತ್ತೆ ಅದು ಮೋರ್ ಸ್ಟ್ರಾಂಗರ್ ಅಂತ ಆಸಿಡ್ ಅಂತ ಹೇಳ್ತೀವಿ. ಯಾವ್ದು ಲೆಸ್ ಸ್ಟೇಬಲ್ ಇರುತ್ತಲ್ಲ ಅದನ್ನು ನಾವೇನಂತ ಹೇಳ್ತೀವಿ, ಲೆಸ್ ಎಸಿಡಿಕ್ ಅಂತ ಹೇಳ್ತೀವಿ. ನೋಡಿ ಇಲ್ಲಿ ಈ ನೆಗೆಟಿವಿಟಿ ಚಾರ್ಜ್ ನ
ಮೈನಸ್ ಚಾರ್ಜ್ ನ ಸ್ಟೆಬಿಲೈಸ್ ಮಾಡ್ಲಿಕ್ಕೆ ಬೇರೆ ಏನು ಕಂಪೌಂಡ್ ಇಲ್ಲ ಇಲ್ಲಿ. ಇದು ಸ್ಟೆಬಿಲೈಸ್ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಅಂದ್ರೆ ಮಿಥೈಲ್ ಗ್ರೂಪ್ ಈಸ್ ಎಲೆಕ್ಟ್ರಾನ್ ಡೊನೇಟಿಂಗ್ ಗ್ರೂಪ್, ಹೌದಾ? ಇದು ಅಷ್ಟು ಸ್ಟೇಬಲ್ ಇಲ್ಲ. ಇಲ್ಲಿ ಏನಾಗ್ತಿದೆ, ಎಂ ಟಿ ಡಿ ಆರ್ಬಿಟಲ್ ಇದೆ, ಹೌದಾ? ಎಂ ಟಿ ಡಿ ಆರ್ಬಿಟಲ್ ಸಿಲಿಕಾನ್ ಅಲ್ಲಿ ಇರೋದ್ರಿಂದ ಏನಾಗುತ್ತೆ, ಈ ನೆಗೆಟಿವ್ ಚಾರ್ಜ್ ಬ್ಯಾಕ್ ಬಾಂಡಿಂಗ್ ಹೋಗ್ತಾ ಇದೆ, ಹೌದಾ? ಬ್ಯಾಕ್ ಬಾಂಡಿಂಗ್ ಆಗ್ತಾ ಇದೆ. ನೆಗೆಟಿವ್ ಚಾರ್ಜ್ ಬ್ಯಾಕ್ ಬಾಂಡಿಂಗ್ ಆಗ್ತಾ ಇದೆ ಅಂತಂದ್ರೆ ಇದು ಸ್ಟೇಬಲ್ ಇದೆ. ಇದು ಸ್ಟೇಬಲ್ ಇದೆ ಅಂತಂದ್ರೆ ಮೋರ್ ಆಸಿಡಿಕ್ ಇದೆ, ಹೌದಾ? ಹೇಳ್ಬೋದಲ್ಲ, ಮೋರ್ ಆಸಿಡಿಕ್. ಯಾಕೆ ಅಂತಂದ್ರೆ ಸ್ಟೇಬಲ್ ಆಗ್ತಾ ಇದೆ ಅಂದ್ರೆ H+ ಕೊಟ್ಟ ಮೇಲೆ ಸ್ಟೇಬಲ್ ಇರ್ತದೆ ಅಂದ್ರೆ H+ ಜಾಸ್ತಿನೇ ಕೊಡ್ತಾ ಇದೆ ಅಂದ್ರೆ H+ ನ ಜಲ್ದಿ ರಿಲೀಸ್ ಮಾಡುತ್ತೆ, ಯಾಕಂದ್ರೆ ಇದು ಸ್ಟೇಬಲ್ ಇದೆ. ಇಲ್ಲಿ ಲೆಸ್ ಸ್ಟೇಬಲ್ ಇದೆ. ಆ ಕಾರಣದಿಂದಾನೇ ನಾವೇನಂತ ಹೇಳ್ಬೋದು, ಮೋರ್ ಆಸಿಡಿಕ್ ಯಾವ್ದಪ್ಪ ಅಂತಂದ್ರೆ ದಿಸ್ ಈಸ್ ಮೋರ್ ಆಸಿಡಿಕ್ ದೆನ್ ದಿಸ್ ಗ್ರೂಪ್ ಅಂತಾನು ಹೇಳ್ಬಹುದು, ಹೌದಾ? ಹಾಗಾದ್ರೆ ನೆಕ್ಸ್ಟ್ ಮೋರ್ ಬೇಸಿಕ್ ನೋಡೋಣ. ಇವಾಗ ನಾವು ಎಸಿಡಿಕ್ ನೋಡಿದ್ವಲ್ಲ, ಮೋರ್ ಬೇಸಿಕ್ ನೋಡೋಣ. ಸಮ್ ಎಕ್ಸಾಂಪಲ್ಸ್ ನೋಡೋಣ. ಮೋರ್ ಬೇಸಿಕ್ ಯಾವ್ದು ಅಂತಂದು, ಇವಾಗ ಆಲ್ರೆಡಿ ಎಸಿಡಿಕ್ ಯಾವ ರೀತಿ ನಾವು ಹೇಳ್ತೀವಿ ಅಂತ ನಿಮಗೆ ಅರ್ಥ ಆಗಿದೆ ಅನ್ಕೊಂತೀನಿ. ಮೋರ್ ಬೇಸಿಕ್ ನೋಡೋದಾದ್ರೆ ಇವಾಗ ಮೋರ್ ಬೇಸಿಕ್, ಹೌದಾ? ಮೋರ್ ಬೇಸಿಕ್ ಅಥವಾ ಬೇಸಿಸಿಟಿ ನೋಡೋದಾದ್ರೆ ಎಕ್ಸಾಂಪಲ್ ಸಿಲಿಕಾನ್, ಹೌದಾ? H3 twice O, then ಹೌದಾ? ಈ ಮೂರು ಕಾಂಪೌಂಡ್ ಅಲ್ಲಿ ಮೋರ್ ಬೇಸಿಕ್ ಯಾವ್ದಪ್ಪ ಅಥವಾ ಬೇಸಿಸಿಟಿ ಯಾವ್ದಿದೆ ಅಂತಂದ್ರೆ, ಬೇಸಿಸಿಟಿ ಆರ್ಡರ್ ನೋಡೋದಾದ್ರೆ ನಾವು ಏನ್ ಮಾಡ್ತೀವಿ, ಇಲ್ಲಿ ಆಕ್ಸಿಜನ್, ಹೌದಾ? ಈ ರೀತಿ ಸ್ಟ್ರಕ್ಚರ್ ಇದೆ. ಇಲ್ಲಿ H3 ಇಲ್ಲಿ F3 ಇದೆ, ಹೌದಾ? ಸಿಲಿಕಾನ್ ಅಂಡ್ ಫ್ಲೋರಿನ್ ಏನಿರೋದಿಲ್ಲ, ನೋ ಬ್ಯಾಕ್ ಬಾಂಡ್ ಇರೋದಿಲ್ಲ ಅಂದ್ರೆ ಬ್ಯಾಕ್ ಬಾಂಡಿಂಗ್ ಆಗೋದಿಲ್ಲ. ಇದು ಸಿಲಿಕಾನ್ ಮತ್ತು ಫ್ಲೋರಿನ್ ಏನಾಗಲ್ಲ, ಬ್ಯಾಕ್ ಬಾಂಡಿಂಗ್ ಆಗೋದಿಲ್ಲ. ಅದೇ ರೀತಿ ಯಾಕೆ ಅಂತಂದ್ರೆ ಇದು 2p, ಇದು ಜಾಸ್ತಿ ಬ್ಯಾಕ್ ಬಾಂಡಿಂಗ್ ಆಗುತ್ತೆ ದೆನ್ ಕಂಪೇರ್ಡ್ ಟು ಯಾವುದು ಸಿಲಿಕಾನ್ ಅಂಡ್ ಫ್ಲೋರಿನ್. ಇಲ್ಲಿ ಇದು ಕೂಡ 3D ಇದೆ, ಹೌದಾ? ಇದು ಕೂಡ 3D ಇದೆ, ಇದು 2p ಇದೆ. ಇದು 2p ಇದೆ. ಇಲ್ಲಿ ಬ್ಯಾಕ್ ಬಾಂಡಿಂಗ್ ಮಾಡ್ಕೊಳ್ಳಿಕ್ಕೆ ಯಾವುದೇ ಎಂಟಿ ಆರ್ಬಿಟಲ್ಸ್ ಇಲ್ಲ, ನೋ ಬ್ಯಾಕ್ ಬಾಂಡಿಂಗ್ ಇರೋದ್ರಿಂದ ಈಸಿಲಿ ಅವೈಲಬಲ್ ಟು ಎಲೆಕ್ಟ್ರಾನ್ ಡೊನೇಷನ್. ಈ ಎಲೆಕ್ಟ್ರಾನ್ ಇದೆಲ್ಲ ಬ್ಯಾಕ್ ಬಾಂಡಿಂಗ್ ಇಲ್ಲ ಅಂದ್ರೆ ಇಲ್ಲಿಗೆ ಯಾವುದೇ ಎಲೆಕ್ಟ್ರಾನ್ಸ್ ನ ಡಿಲೋಕಲೈಸ್ ಮಾಡ್ತಾ ಇಲ್ಲ, ಹಾಗಾಗಿ ಈಸಿಲಿ ಎಲೆಕ್ಟ್ರಾನ್ ಡೊನೇಟ್ ಮಾಡ್ತಾ ಇದೆ. ಹಂಗಾದ್ರೆ ಇದು ಎಲೆಕ್ಟ್ರಾನ್ ಜಲ್ದಿ ಡೊನೇಟ್ ಮಾಡ್ತಾ ಇದೆ ಅಂದ್ರೆ ಮೋರ್ ಬೇಸಿಕ್ ದೆನ್ ಕಂಪೇರ್ಡ್ ಟು ದಿಸ್ ಟು, ಹೌದಾ? ಹೇಳ್ಬೋದಲ್ಲ, ಯಾವುದೇ ಎಲೆಕ್ಟ್ರಾನ್ ನ ಈಸಿಯಾಗಿ ಡೊನೇಟ್ ಮಾಡುತ್ತೆ ಅದನ್ನ ನಾವು ಮೋರ್ ಬೇಸಿಕ್ ಅಂತ ಹೇಳ್ತೀವಿ. ಇಲ್ಲಿ ಯಾವುದೇ ಎಲೆಕ್ಟ್ರಾನ್ ಡಿಲೋಕಲೈಸೇಷನ್ ಆಗ್ತಾ ಇಲ್ಲ, ಇವೆರಡು ಎಲೆಕ್ಟ್ರಾನ್ ಡೊನೇಟಿಂಗ್ ಗ್ರೂಪ್ ಇರೋದ್ರಿಂದ ಆಕ್ಸಿಜನ್ ಏನ್ ಮಾಡುತ್ತೆ, ಈಸಿ ಎಲೆಕ್ಟ್ರಾನ್ ಡೊನೇಟ್ ಮಾಡುತ್ತೆ. ಹಾಗಾದ್ರೆ ನಾವು ಮೂರನೇದು ಮೋರ್ ಎಲೆಕ್ಟ್ರಾನ್ ಡೊನೇಟಿಂಗ್ ದೆನ್ ಕಂಪೇರ್ ಟು ಏನು ಸೆಕೆಂಡ್ ದೆನ್ ಕಂಪೇರ್ ಟು ಪ್ರೈಮರಿ, ಈ ರೀತಿ ಹೇಳ್ಬೋದಲ್ಲ. ಇಲ್ಲಿ H ಇದೆ, ಇಲ್ಲಿ ಫ್ಲೋರಿನ್ ಇದೆ, ಅದೇ ಡಿಫರೆನ್ಸ್ ಇಂದ 3, 2, 1 ಅಂತ ಹೇಳ್ಬೋದಲ್ವಾ? ಐ ಥಿಂಕ್ ಇಲ್ಲಿಗೆ ನಂದು ಬ್ಯಾಕ್ ಬಾಂಡಿಂಗ್ ಎಲ್ಲರಿಗೂ ಅರ್ಥ ಆಯ್ತಾ ಅನ್ಕೊಳ್ತೀನಿ. ನಿಮಗೆ ಏನಾದರೂ ಡೌಟ್ಸ್ ಇತ್ತಂದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ನೀವು ಕಮೆಂಟ್ ಹಾಕಿದ್ರೆ ನಾನು ನೆಕ್ಸ್ಟ್ ಅಪ್ಕಮಿಂಗ್ ವಿಡಿಯೋ ಸೆಕ್ಷನ್ ಅಲ್ಲಿ ನಾನು ಅದನ್ನ ಕ್ಲಿಯರ್ ಮಾಡಿಬಿಟ್ಟು ನಿಮಗೆ ನೆಕ್ಸ್ಟ್ ಕ್ಲಾಸ್ನ ನಾನು ನೆಕ್ಸ್ಟ್ ವಿಡಿಯೋ ಸೆಷನ್ ಅಲ್ಲಿ ನೆಕ್ಸ್ಟ್ ಕಾನ್ಸೆಪ್ಟ್ ಇಂದ ನಾನು ಮತ್ತೆ ಬರ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಪ್ಲೀಸ್ ಸಬ್ಸ್ಕ್ರೈಬ್ and share this video to the who are preparing for competitive exams or any entrance exams of MSc. Okay, thank you for watching.